ಸೊ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಾನು ನನ್ನ ಲೈಫ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದೀವಿ ಮೀನಾಕ್ಷಿ ಮೇಡಮ್ ಅವ್ರ ಜೊತೆ. ಸೊ ಇಷ್ಟೊತ್ತು ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಶೇರ್ ಮಾಡ್ಕೊಂಡ್ವಿ. ಸೊ ಇವಾಗ ಒಂದಷ್ಟು ಅವರ ಪರ್ಸನಲ್ ಫ್ಯಾಮಿಲಿ ಕಡೆ ಹೋಗೋಣ. ಸೊ ಹೇಳಿ, ಇಂಡಸ್ಟ್ರಿಲಿ ಇಷ್ಟು ವರ್ಷ ಇದ್ದೀರಾ ಅಂತಂದ್ರೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಹಿಂಗೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಮದುವೆ ಆದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದಿದ್ದು, ಮಕ್ಕಳಾದ್ಮೇಲೆ ಇಂಡಸ್ಟ್ರಿಗೆ ಬಂದಿದ್ದು ಅಂತ ಹೇಳಿದೆ. ಬಟ್ ಬೇರೆ ಎಲ್ಲಾರ ಕೆಲಸ ಮಾಡೋಕ್ಕೆ ನಾನು ಅಷ್ಟು ಓದಿರಲಿಲ್ಲ. ಏನು ಮಾಡಬೇಕು ಅಂತಿದ್ದಾಗ ಆಕಾಶವಾಣಿ ದೂರದರ್ಶನ ಕೆಲಸ ಬಂತು. ಅದಾದ್ಮೇಲೆ ನನಗೆ ಹಿಂಗೆ ಹೇಳಿದೆ, ಸಿನಿಮಾ ಬಂತು. ಎಲ್ಲದಕ್ಕೂ ನನ್ನ ಹಸ್ಬೆಂಡ್, ನನ್ನ ಗಂಡನ ಸಪೋರ್ಟ್ ತುಂಬ ಇದೆ. ಅವ್ರಿಲ್ಲದೆ ಬದುಕು ಇಷ್ಟರ ಮಟ್ಟಿಗೆ ಇರ್ತಿರ್ಲಿಲ್ಲ. ನನ್ನ ಗಂಡ ಇಲ್ಲ ಅಂದರೆ ನನಗೆ ಬದುಕು ಇಷ್ಟರ ಮಟ್ಟಿಗೆ ಇರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಯಾರೇ ಆದ್ರೂ ಫ್ಯಾಮಿಲಿನ ಫಸ್ಟ್ ಉಳಿಸ್ಕೊಳ್ಳಿ ಅಂತ. ಅಪ್ಪ ಅಮ್ಮ, ನಾವು ಮದುವೆ ಆಗೋ ತನಕ ಅಪ್ಪ ಅಮ್ಮ ಅವರು ಬಂಧನದಲ್ಲಿರ್ತೀವಿ. ಅದಾದ್ಮೇಲೆ ದಿಢೀರ್ ಅಂತ ಗಂಡನ ಬಂಧನಕ್ಕೆ ನಾವು ಬರ್ತೀವಿ. ಸೊ ಗಂಡ ಮಕ್ಕಳು ಮನೆ ಸಂಸಾರ, ಅದು ಆ ಒಂದು ಚೌಕಟ್ಟಿದೆಯಲ್ಲ, ಆ ಚೌಕಟ್ಟು ಒಳಗಡೆ ನಾವು ಎಷ್ಟು ಸಂತೋಷ ನೆಮ್ಮದಿಯಿಂದ ಇರ್ತೀವಿ. ನಾವು ಹೊರಗಡೆ ಬಂದು ಒಂದು ಕೆಲಸಕ್ಕೆ ಅಂತ ಬಂದಾಗ, ಒಂದು ದುಡಿಮೆ ಅಂತ ಬಂದಾಗ, ಈ ಒಂದು ಚೌಕಟ್ಟು ಏನಿರುತ್ತೆ ಅದು ಕ್ಯಾರಿ ಮಾಡಬೇಕು. ಅದು ಕ್ಯಾರಿ ಮಾಡ್ದಾಗೇನೆ ನಾವು ಇಲ್ಲೂ ಉಳಿಸ್ಕೊಳಕ್ಕೆ ಸಾಧ್ಯ, ನಾವು ಆಚೆನೂ ನಮ್ಮ ಇಂಡಸ್ಟ್ರಿಯನ್ನು ನಾವು ಉಳಿಸ್ಕೊಳಕ್ಕೆ ಸಾಧ್ಯ. ನಾವೇನು ಕೆಲಸ ಮಾಡ್ತೀವಿ ಆ ಒಂದು ಸ್ಥಾನಮಾನನೂ ಉಳಿಸ್ಕೊಳಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರಿಗೂ ನಾನು ಹೇಳೋದೊಂದೇ, ಫಸ್ಟ್ ಸಂಸಾರನ ಉಳಿಸ್ಕೊಳ್ಳಿ. ಮದುವೆ ಆಗಿ 2 ತಿಂಗಳಿಗೆ 3 ತಿಂಗಳಿಗೆ ಡೈವರ್ಸ್ ತಗೊಳ್ಳೋದು, ಗಂಡನ ಬಿಟ್ಬಿಡೋದು, ಹೆಂಡತಿನ ಬಿಟ್ಬಿಡೋದು, ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆಂದ್ರೆ ಇವಾಗೆಲ್ಲ ಇಂಡಸ್ಟ್ರಿಲಿ ತುಂಬಾ ಈಸಿಯಾಗಿ ಕೆರಿಯರ್ಗೋಸ್ಕರ ಅನ್ನೋ ಒಂದು ರೀಸನ್ ಇಟ್ಕೊಂಡು ತುಂಬಾ ಬೇಗ ಡಿವೋರ್ಸ್ಗಳೆಲ್ಲ ಆಗ್ಬಿಡ್ತವೆ. ಏನು ಕೆರಿಯರ್ ಗುರು, ಸಂಸಾರ ಕಟ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ. ಆ ದೇವ್ರು ಕೊಡೋದು, ಅದನ್ನ ಪ್ರಸಾದ, ಅವ್ರು ಕೊಡೋ ಪ್ರಸಾದ ನಮಗೆ ಬದುಕು. ಆ ದೇವ್ರು ಕೊಡೋ ಬದುಕನ್ನೇ ನಾವು ಬಿಟ್ಟು ಇನ್ನೊಂದು ಎಲ್ಲೋ ಒಂದು ಬದುಕು ಕಟ್ಕೋತೀವಿ ಅನ್ನೋದು, ಹೊಟ್ಟೆ ಪಾಡ್ಗೊಂದು ಬದುಕು ಮಾಡ್ತಾ ಇದೀವಿ ನಾವು. ಆ ಹೊಟ್ಟೆ ಪಾಡ್ ಬದುಕಿಗೆ ಗಂಡನ್ ಬಿಟ್ಬಿಟ್ಟು ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಏನ್ ಸಮಾಜಕ್ಕೆ ಏನ್ ಕೊಟ್ರಿ ನೀವು? ಸಮಾಜ ನಿನಗೇನ್ ಕೊಡುತ್ತೆ ಅನ್ನೋದಕ್ಕಿಂತ ನೀನ್ ಸಮಾಜಕ್ಕೆ ಏನಾದ್ರೂ ಕೊಟ್ಟೋಗ್ಬೇಕು ಅಲ್ವಾ? ಸಮಾಜಕ್ಕೆ ನಾನು ಈಗ ಮೀನಾಕ್ಷಿ, ನಾನು ಏನಾರು ಒಂದು ಕೊಟ್ಟೋಗ್ತೀನಿ. ನನಗೆ ಬದುಕು ಕೊಟ್ಟಿದೆ, ನನ್ಗೆಲ್ಲವೂ ಕೊಟ್ಟಿದೆ, ಈ ಭೂಮಿ ನನ್ಗೆಲ್ಲಾನು ಕೊಟ್ಟಿದೆ. ನಾನೇನಾದ್ರೂ ಇದು ಕೊಟ್ಟೋಗ್ಬೇಕು. ನಾನೊಂದು 100 ಜನಕ್ಕೆ ಕೆಲಸ ಕೊಡ್ಬೇಕು, ನಾನೊಂದು ಪ್ರೊಡಕ್ಷನ್ ಶುರು ಮಾಡಬೇಕು. ಕೆರೆ ನೀರು ಕೆರೆಗೆ ಚೆಲ್ಲು ಅಂತ. ಯಾಕಂದ್ರೆ ನಾನು ಒಂದು ಮನೆ ತಗೊಂಡಿದ್ದೀನಿ, ಇದಾಗಿದೆ, ಎಲ್ಲ ಆಗಿದೆ. ನನ್ನ ಮಕ್ಕಳು ಮದುವೆ ಮಾಡಿದೆ, ಗಂಡು ಮಕ್ಕಳು ನಾನೇ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಕ್ಕಳು ದುಡಿತಾ ಇದ್ದಾರೆ, ಮದುವೆ ಮಾಡಕ್ಕೆ ಒಂದು ದಾರಿ ಸಿಗುತ್ತೆ, ಆಗತ್ತೆ. ಅದಲ್ಲದೆ ಇನ್ನೊಂದು ಬದುಕು ಕಟ್ಕೋಬೇಕು ಅಂದ್ರೆ ಒಂದು ಪ್ರೊಡಕ್ಷನ್ ಶುರು ಮಾಡಬೇಕು, ನನ್ನ ಒಂದು ತುಂಬ ಕನಸು. ಆಮೇಲೆ ಒಂದು ಅನಾಥಾಶ್ರಮ ಮಾಡಬೇಕು. ಈಗೆಲ್ಲ ಅನಾಥಾಶ್ರಮಗಳು ಮಾಡಬಾರ್ದು, ಅದನ್ನೆಲ್ಲ ನಾನು ಬೋಧನೆ ಮಾಡಿದ್ದೀನಿ. ಪುಸ್ತಕ ಓದೋಕ್ಕೆ ಬದನೆಕಾಯಿ ತಿನ್ನಕ್ಕಾಗಬಾರ್ದು, ನಾನೊಬ್ಳೇನೆ ಎಲ್ಲ ಅನಾಥಾಶ್ರಮ ಮುಚ್ಕೊಂಡ್ ಬಂದ್ಬಿಡ್ಬೋದು, ಹಂಗಲ್ಲ ನಾನು ಹೇಳ್ತಾ ಇರೋದು. ಅಪ್ಪ ಅಮ್ಮ ಇಲ್ದಿರೋರು, ತಂದೆ ತಾಯಿ, ಅರ್ಥ ಆಯ್ತಾ, ಆ ಮಕ್ಕಳಿಗೇನು ಇಲ್ದಿರೋರು, ಆಮೇಲೆ ಅಪ್ಪ ಅಮ್ಮ ಮಕ್ಕಳಿಗೆ ಇಲ್ದಿರೋರು, ಅಂಥವ್ರನ್ನ ಹುಡುಕಿ ಅವ್ರನ್ನ ಒಂದು ಬದುಕನ್ನ ಕಟ್ಕೊಡ್ಬೇಕು ಅಂತ ಆಸೆ. ಎಲ್ಲೋ ಇಲ್ಲಿ ಫುಟ್ಪಾತಲ್ಲಿ ಇರ್ತಾರೆ, ಭಿಕ್ಷೆ ಬೇಡ್ತಿರ್ತಾರೆ, ಇವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೊಂದು ಲೈಫ್ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಈ ಅಪ್ಪ ಅಮ್ಮ ಇದ್ದುವೆ ಅವ್ರನ್ನ ಕರ್ಕೊಂಡೋಗಿ ತಂದು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ಮಕ್ಕಳಿದ್ದುವೆ ನೀವು ತಂದು ಮಕ್ಕಳನ್ನ ಬಿಟ್ಬಿಡಿ, ಅಪ್ಪ ಅಮ್ಮ ಇದ್ರು ಬಿಟ್ಬಿಡಿ, ಅಪ್ಪ ಅಮ್ಮ ಮಕ್ಕಳನ್ನು ಬಿಟ್ಬಿಡಿ ಅಂತ ನಾನು ಹೇಳ್ತೇನೆ. ಸೊ ಆ ಥರ ಬದುಕು ಕಟ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ನೆಕ್ಸ್ಟ್ ಮುಂದೆ ನಾನು ಎಷ್ಟೋ ಸರಿ ಹಂಗೆ ಹೇಳ್ಕೊತಾ ಇದ್ದೀನಿ. ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನನಗೆ ಯಾವಾಗ ಕರುಣಿಸ್ತಾರೋ ನನಗೆ ಗೊತ್ತಿಲ್ಲ. ನಾನೊಂದು ಅನಾಥಾಶ್ರಮ ಮಾಡಬೇಕು, ಒಂದು 100 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಮಹಾದಾಸೆ. ಅದು ನಂದು ಬ್ರಹ್ಮ ಮಲ್ಲಿಕಾರ್ಜುನ್ ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅನ್ನೋದು ಆಸೆ ಇದೆ. ಆದಷ್ಟು ಬೇಗ ಈ 2025ರಲ್ಲಿ ಇದೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ನಿಮ್ ಕಡೆಯಿಂದ ಕೂಡ ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ನಾವು ಕೂಡ ಕೇಳ್ಕೊಂತೀವಿ. ಮಕ್ಳ ಬಗ್ಗೆ ಹೇಳ್ತಾ ಇದ್ರಿ, ಕೆಲಸ ಮಾಡ್ತಾರೆ ಅಂತ. ಕೆಲಸ ಮಾಡೋ ಅಷ್ಟು ದೊಡ್ಡ ಮಕ್ಳಿದ್ದಾರೆ ಅಂತ ನಾವು ಹೆಂಗ್ ನಂಬೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಏನು ಮುಚ್ಚಿಟ್ಕೊಳ್ಳಲ್ಲ ಗುರು. ನಾನು ಮುಚ್ಚಿಟ್ಕೊಂಡು ಅಯ್ಯೋ ನಾನು ಹಿಂಗೆ, ನನ್ನ ಮದ್ವೆ ಆಗಿಲ್ಲ, ತಾಳಿ ಬಿಚ್ಚಿಟ್ಬಿಟ್ಟು ತಕ್ಷಣ ಮದ್ವೆ ಆಗಿಲ್ಲ, ಕಾಲುಂಗ್ರ ಬಿಚ್ಚಿಟ್ಕೊಂಡು ಮದ್ವೆ ಆಗಿಲ್ಲ, ನಾವು ಅನ್ಕೊಂಡು ಇಂಡಸ್ಟ್ರಿಗೆ ಬರಲ್ಲ. ನಾನು ಹಿಂಗೆ ಇರೋದು. ಈಗ ನಾನೊಬ್ರು ಪ್ರೀತಿ ಮಾಡ್ತೀನಿ, ನನ್ನನ್ನು ಪ್ರೀತಿ ಮಾಡ್ತಾರೆ ಅಂದ್ರೆ ನಾವು ಹೇಗಿರ್ತೀವಿ ಅವಾಗ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾ ಪ್ರೀತಿ ಮಾಡ್ತೀನಿ, ಹಿಂಗೆ ಚೇಂಜ್ ಆಗ್ಬಿಟ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ಏನ್ ಚಂದ? ನಾನು ಇಂಡಸ್ಟ್ರಿ ನನ್ನ ಒಪ್ಕೊಂಡಿದ್ದೆ, ನಾನು ಹಿಂಗಿದ್ದಾದ್ರೆ ಒಪ್ಕೊಂಡಿದ್ದೆ ಇಂಡಸ್ಟ್ರಿ. ಇವಾಗ ಇಂಡಸ್ಟ್ರಿ ಮುಚ್ಚಿಡೋದು ಏನಿದೆ? ನಾಳೆ ದಿನ ನನ್ನ ಮಗನ್ ಮದುವೆ ಮಾಡ್ತೀನಿ, ಇಂಡಸ್ಟ್ರಿ ಅವ್ರನ್ನ ಕರೆಯೋದ್ ಬೇಡವಾ? ಕರಿಬೇಕು. ಅವಾಗ ಏನ್ ಹೇಳ್ತಾರ ಅವರು, ನಿಮ್ಗೆ ಈಗ ಹಂಗೆ ಹಾಕ್ಬೇಕು, ದಿಢೀರ್ ಅಂತ ಶಾಕ್ ಕೊಡೋದಕ್ಕೆ. ಇದಾರೆ ನನ್ನ ಗಂಡ್ ಮಕ್ಳು ಇದಾರೆ, ಇಬ್ರು ದುಡಿತಿದ್ದಾರೆ. ಇವಾಗ ಎಲ್ಲ ಕಾಲೇಜ್ ಮುಗೀತು, ನನ್ ಪ್ರೌಡ್ ಫೀಲ್ ಆಗುತ್ತೆ. ಹೇಳ್ಕೊತೀನಿ ನಾನು. ಇವಾಗ ಇಬ್ರು IT ಕೆಲಸ ಮಾಡ್ತಾರೆ, ಇಬ್ರು ಇಂಜಿನಿಯರ್ ಮಾಡ್ಬಿಟ್ರಿ. ಏನೋ ಮಾಡ್ಬೇಕಲ್ಲ. ಯಾವಾಗ ಮದ್ವೆ? ನೋಡೋಣ, ನನ್ನ ದೊಡ್ಡ ಮಗಂಗೆ 2025 ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ.
ಸೊ ನಮ್ಮ ಮನೆತನಕ್ಕೆ ಸೆಟ್ ಆಗುವಂಥ ಹುಡುಗಿ. ಆಮೇಲೆ ನಮ್ಮ ನೋಡ್ಬೇಕಲ್ಲ, ನಾವು ಸ್ವಲ್ಪ ಕುಲ ಅವೆಲ್ಲ ನೋಡ್ತೀವಿ ಸ್ವಲ್ಪ. ಅಪ್ಲಿಕೇಶನ್ ಹಾಕಕ್ಕೆ ಹೇಳ್ಬಿಡೋದ? ನನಗೇನು ಅಂದರೆ ಒಳ್ಳೆ ಹುಡುಗಿ ಆಗಿರಬೇಕು, ಒಳ್ಳೆ ಸಂಸ್ಕಾರ ಕಲ್ತಿರ್ಬೇಕು, ನಂತರ ತುಂಬ ಪೂಜೆಗಳನ್ನ ಮಾಡುವಂಥ ಹುಡುಗಿ ಆಗಬೇಕು. ಅಟ್ಲೀಸ್ಟ್ ಮನೇಲಿ ಎದ್ದು ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕು. ದುಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನೆಷ್ಟು ಫ್ರೀಯಾಗಿ ಆರಾಮಾಗಿದ್ದೀನಿ, ಅವರು ಅಷ್ಟೇ ಫ್ರೀಡಮ್ ಆಗಿ ಆರಾಮಾಗಿರ್ಲಿ. ಬಟ್ ಸಂಸಾರ ಅಂತ ಬಂದಾಗ ಎಲ್ಲವೂ ಬಿಟ್ಟು ಸಂಸಾರ ಅಂತಿರ್ಬೇಕು. ಅಂದ್ರೆ ನಾನು ಯೋಚನೆ ಮಾಡ್ತಾ ಇದೀನಿ, 2025ಕ್ಕೆ ನಿಮ್ ಮಗಂಗ್ ಮದುವೆ ಮಾಡಿದ್ರೆ 2026ಕ್ಕೆ ಅಜ್ಜಿ ಆಗ್ಬಿಡ್ತಿರಲ್ಲ ಅಂತ. ತಪ್ಪೇನಿದೆ? ಅದ್ ಇನ್ನೂ ಒಳ್ಳೇದಲ್ವಾ, ಇನ್ನು ಸೌಭಾಗ್ಯ ಅಲ್ವಾ ಅದು. ಅವಾಗ ಇನ್ನೂ ತುಂಬಾ ಖುಷಿಯಾಗಿ ಹೇಳ್ಕೊತೀನಿ ಗುರು. ಎಷ್ಟ್ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಅಜ್ಜಿ ಅಂತ ಹೆಂಗ್ ಕರೀದಿ ಇವ್ರನ್ನ ಈಗ ಅಂತ. ಹಂಗೇನಿಲ್ಲ, ನಂಗೆ ಖುಷಿ ಆಗತ್ತೆ. ನಂಗೆ ಇಷ್ಟು ಚಿಕ್ಕ ವಯಸ್ಸು ಅಂತ ನೀವೇನು ಹೇಳ್ತಾರೆ, ಇಷ್ಟು ವಯಸ್ಸಿಗೆ ನನಗೆ ಒಂದಷ್ಟು ಎಲ್ಲ ಮುಗೀತದೆ ಜವಾಬ್ದಾರಿಗಳು ಅಂತ. ಜವಾಬ್ದಾರಿ ಮುಗಿಸ್ಕೋಬೇಕು. ಜೊತೆಗೆ ಇಂಡಸ್ಟ್ರಿಲಿ ಕೆಲವೊಂದ್ಸಲಿ ಸಡನ್ ಆಗಿ ದಿಢೀರನಂಗೆ ಮೀನಾಕ್ಷಿ ಅವರು ಕೋಪ ಮಾಡ್ಕೊಂತಾರೆ ಅಥವಾ ಕಿರಿಕ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದೆಲ್ಲ ಒಂದಷ್ಟು ಬರುತ್ತೆ. ಈ ರೀಸೆಂಟ್ ಆಗಿ ಒಂದ್ ನೋಡಿದ್ವಿ. ಸೊ ಏನಕ್ಕೆ ಇವೆಲ್ಲ ಆಗುತ್ತೆ ಸಡನ್ ಆಗಿ ಅಂತ? ಈ ಅಗ್ರಸೇನಾ ಸಿನಿಮಾ ಅಂತ ಒಂದು ಮಾಡಿದೆ, ಅದರಲ್ಲೇನೆ ಪ್ರೆಸ್ ಮೀಟಲ್ಲಿ ಸ್ವಲ್ಪ ಇದಾಗೋಯ್ತು. ಅಗ್ರಸೇನಾ ಸಿನಿಮಾದಲ್ಲಿ ಏನಾಗೋಯ್ತು, ನಿರ್ದೇಶಕರಿಗೂ ಪ್ರೊಡ್ಯೂಸರ್ಗೂ ಸ್ವಲ್ಪ ಮನಸ್ತಾಪ ಆಯಿತು. ಈಗ ನಾನು ನಿರ್ದೇಶಕರಿಗೆ, ನನಗೆ ಪ್ರೊಡ್ಯೂಸರ್ ಅನ್ನೋದಾದ್ರೂ ಓಕೆ, ಅವ್ರು ಇಲ್ದೇ ನಾವಿಲ್ಲ. ಪ್ರೊಡ್ಯೂಸರ್ನ ಕರ್ಕೊಂಬರೋದು ಯಾರು ಗುರು? ನಿರ್ದೇಶಕರು ಕರೆಯೋದು ಆ ಕಲಾವಿದರನ್ನ. ನಿರ್ದೇಶಕರಿಗೆ ಒಬ್ಬರಿಗೆ ಗೊತ್ತಿರೋದು ಇವ್ರ ಕೈಯಲ್ಲಿ ಈ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ. ಈ ಮ್ಯಾನೇಜರ್ಗಳು ನಮ್ಗೆ ಕಾಲ್ ಮಾಡ್ತಾರೆ, ಅವರೊಂದು ನಮಗೆ ಹೇಳ್ತಾರೆ ಹಿಂಗೆ ಈ ಕ್ಯಾರೆಕ್ಟರ್ ಇದೆ ನೀವು ಮಾಡಿ ಅಂತ. ಸೊ ಅವಾಗ ಅವರಿಬ್ಬರಿಗೂ ಕ್ಲಾಶ್ ಆದಾಗ ನಾನು ಅವತ್ತೊಂದು ದಿನ ಅವ್ರು ಬರಲಿಲ್ಲ, ಮುರುಗೇಶ್ ಸರು, ಅವರು ನಿರ್ದೇಶಕರು, ಅಗ್ರಸೇನಾ ನಿರ್ದೇಶಕರು. ಅವ್ರು ಬಂದಿಲ್ಲ ಅನ್ನೋ ಒಂದು ಕೋಪ, ಒಂದು ಬೇಜಾರಿಗೆ ನಾನು ಮಾತಾಡಿದೆ. ಅದು ತಪ್ಪೇನು ಇಲ್ಲ ಅಂತ ನನಗನ್ನಿಸ್ತು. ಕೆಲವರೆಲ್ಲ ತಪ್ಪು ಅಂದರು. ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಅಂತ ಸುಮ್ಮನಾಗ್ಬಿಟ್ಟೆ. ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ನಾನು ಏನು ಹೇಳಬೇಕು ನಾನು ಹೇಳ್ಕೊಂಡ್ಬಿಡ್ತೀನಿ. ನೀವು ತಗೊಳ್ಳೋದು ಒಳ್ಳೆ ರೀತಿನಾರ ತಗೊಳ್ಳಿ, ಕೆಟ್ಟ ರೀತಿನಾರ ತಗೊಳ್ಳಿ, ಐ ಡೋಂಟ್ ಕೇರ್. ನಾನು ಕರೆಕ್ಟ್ ಆಗಿದ್ದೀನಾ? ನನಗೆ ಯಾರು ಬೆರಳು ತೋರಿಸ್ತಾ ಇಲ್ವಾ? ನಾನು ಬೇರೆಯವ್ರ ಥರ ಬೆರಳು ತೋರಿಸ್ಕೊಂಡು ನಾನಿಲ್ಲ. ನಾನು ಹಿಂಗೆ ಇರೋದು. ನಾನು ಒಬ್ಬರ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಯಾರು ಬಂದ್ರೆ ನಾನು ಬಿಡೋದಿಲ್ಲ. ಸೂಪರ್. ಸೊ ಇಲ್ಲಿವರೆಗೂ ನಿಮ್ಮ ಲೈಫ್ನ ಸಿನಿಮಾ ಓಡ್ತಾ ಬಂದಿದೆ, ಮುಂದೇನು? ಒಂದು ಪ್ರೊಡಕ್ಷನ್ ಹೌಸು, ಮತ್ತು ಒಂದು ಅನಾಥಾಶ್ರಮ, ಆಮೇಲೆ ಒಂದಷ್ಟು ಕೆಲಸಗಳು, ಒಂದು ರಾಜಕೀಯದಲ್ಲಿ ಒಂದಷ್ಟು ಬೆಳಿಬೇಕಂತ ಅಂದ್ಕೊಂಡಿದ್ದೀನಿ, ಗುರ್ತಿಸ್ಕೋಬೇಕು. 18 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಗುರ್ತಿಸ್ಕೊಂಡಿದ್ದೀನಿ. ಸೊ ಮುಂದಕ್ಕೂ ನಾನು ಗುರ್ತಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಕೆಲಸಗಳು ಮಾಡಬೇಕು. ಒಳ್ಳೆ ಕೆಲಸ ಮಾಡಕ್ಕೆ ನೀವು ಕೇಳ್ಬೋದು, ಒಳ್ಳೆ ಕೆಲಸ ಮಾಡಕ್ಕೆ ವೇದಿಕೆ ಬೇಕಾ ಅಂತ. ನೀವು ಕೇಳಿಲ್ಲ, ನಾನು ಕೇಳ್ತೇನೆ. ವೇದಿಕೆ ಬೇಕಾ ಅಂತ ನೀವು ಕೇಳ್ಬೋದು, ಆದರೆ ಗುರ್ತಿಸೋರು ಬೇಕು ಗುರು. ನಮ್ಮಮ್ಮ ಹೇಳ್ತಾರೆ, ಹೊಳೆಗೆ ಸುರಿದ್ರು ಅಂದರೆ ಸಮುದ್ರಕ್ಕೆ ನೀನು ಸುರಿದ್ರು ಅಳದ್ ಸುರಿ ಅಂತ. ಅರ್ಥ ಆಯ್ತಾ? ನಮ್ಮಮ್ಮ ಎಷ್ಟು ಒಂದು ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ. ಯಾವಾಗಲೂ ನಮ್ಮಮ್ಮ ನಂಗೆ ಆ ಥರ ಹೇಳಿ, ನಮ್ಮಮ್ಮ ತಟ್ಟೆನ ನನಗೆ ಈ ಥರ ಒಂದು ಶಿಲೆಯಾಗಿ ಮಾಡಿರೋದು ನಮ್ಮ ತಾಯಿ. ಯಾಕಂದರೆ ನಮ್ಮ ತಾಯಿನ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ತಂದೆ 35 ವರ್ಷ ಇದ್ದಾಗ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು. ಬೋರ್ಡಲ್ಲಿ ಈ ಥರ ಬರೀತಾ ಇದ್ರಂತೆ, ಸ್ಕೂಲ್ ಪಾಠ ಮಾಡುವಾಗಲೇ ನಮ್ಮಪ್ಪ ತೀರ್ಕೊಂಡಿರೋದು. ಸೊ ನಮ್ಮಮ್ಮ ಬರೀ 10th ಪಾಸ್ ಆಗಿದ್ರು, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ನಮ್ಮ ಅಪ್ಪನ ಕೆಲಸನೇ ನಮ್ಮಮ್ಮ ತಗೊಂಡ್ರು. ಅಷ್ಟು ನಮ್ಮಮ್ಮ ಚಂದನದ ಗೊಂಬೆ ಅಂತಿದ್ರಂತೆ, ಅಷ್ಟು ಚಂದ ಇದ್ರಂತೆ ನಮ್ಮಮ್ಮ. ನಮ್ಮ 3 ಜನ ಹೆಣ್ಮಕ್ಳು, ನನ್ನ ತಮ್ಮ ಬಂದು ಬರೀ 2 ವರ್ಷ 9 ತಿಂಗಳು ಮಗು. ನನ್ನ ತಮ್ಮ, ನಮ್ಮಪ್ಪ ಹೋಗ್ಬಿಟ್ರು. ನಮ್ಮಮ್ಮ ಗಟ್ಟಿತನನೇ ನಮಗೆಲ್ಲ ಬಂದಿರೋದು. ನಮ್ಮಮ್ಮ ಒಬ್ಬ ಬೆರಳು ತೋರಿಸ್ದಂಗೆ ಇದ್ರು. ಆಮೇಲೆ ನಮ್ಮಮ್ಮ ಯಾವ ಬ್ಲೌಸ್ ಹಾಕಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನೋಡಿ. ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡ್ ಬಂದಾಗ ಸೆರಗಿಂಗ್ ಹೊತ್ಕೊಂಡಿದ್ರೆ, ನಾವ್ ಇತ್ತೀಚೆಗೆ ಮನೇಲಿ ಇದ್ದಾಗ ನಮ್ಮಮ್ಮ ಹಿಂಗ್ ಸೆರಗ್ ತೆಗ್ದಿರೋದು ನೋಡಿರು. ಹಿಂಗೆ ಯಾವಾಗ್ಲೂ ನಮ್ಮಮ್ಮ ಹೊತ್ಕೊಂಡೇ ಇರೋರು. ಬೆಂಗಳೂರಿಗೆ ಬರ್ತಾ ಇದ್ರು ಪಾಪ ಕೆಲಸ ಹುಡಿಕೊಂಡು. ಒಬ್ರು ತಮ್ಮ, ನಮ್ಮ ಅಮ್ಮನ ತಮ್ಮ ಇದ್ರು, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಪಾಪ. ಅವರಿಂದಾನೇ ನಮ್ಮಮ್ಮ ಕೆಲಸ ತಗೊಂಡ್ರು, ನಮ್ಮನ್ನೆಲ್ಲ ಬೆಳೆಸಿದ್ರು, ಮದ್ವೆ ಮಾಡಿದ್ರು. ತುಂಬಾ ಬದುಕು ಸುಂದರ. ನನ್ನ ತಂಗಿ ಮನೇನೂ ಚೆನ್ನಾಗಿದ್ದಾರೆ, ನಾನು ಚಂದ, ನನ್ನ ಅಕ್ಕ ಮನೇನೂ ಎಲ್ಲರೂ ಚೆನ್ನಾಗಿದ್ರು. ನನ್ನ ಅಕ್ಕನ ಮಗನ್ಗೆ ಒಬ್ಬನೇ ಮಗ, ಅವನು ಫಾರಿನಲ್ಲಿ ಇದ್ದಾನೆ. ಇಷ್ಟು ಚೆನ್ನಾಗಿರೋ ಒಂದು ಬದುಕಲ್ಲಿ ನಮ್ಮಪ್ಪ ತೀರ್ಕೊಂಡಿರೋದೇ ನಮ್ಮಮ್ಮಂಗೆ ಆಘಾತ ಆ ವರ್ಷ. ಅದಾದ್ಮೇಲೆ ನನ್ನ ಅಕ್ಕ ತೀರ್ಕೊಂಡಿರೋದು ಈಗ ನಮ್ಮಮ್ಮಂಗೆ ಆಘಾತ ಪಾಪ. ಈ ವಯಸ್ಸಲ್ಲಿ ನಮ್ಮಮ್ಮ ತುಂಬಾ ಯೋಚನೆ ಮಾಡಿ ಆ ಆಘಾತದಿಂದ ಆಚೆ ಬಂದಿಲ್ಲ. ನಾವೆಷ್ಟೋ ಸಮಾಧಾನ ಮಾಡ್ತಾ ಇದೀವಿ, ಕರುಳಲ್ವಾ ಅದು. ಹಾಗಾಗಿ ಅಮ್ಮ ಬದುಕು ಆ ತರ ಕಟ್ಕೊಂಡ್ರು. ಹಂಗಾಗಿ ಆ ಒಂದು ಗಟ್ಟಿತನನೇ ನಮ್ಗೂ ಗೊತ್ತಿರೋದು. ಸೊ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಇವಾಗ ಆರ್ ಚಂದ್ರು ಅವ್ರದ್ದು ಫಾದರ್ ಮಾಡಿದೆ, ಅವರು ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಅದಾದ್ಮೇಲೆ ಈಗೊಂದು ಮೊನ್ನೆ ಕೋಲಾರ್ನಲ್ಲಿ ಶೂಟ್ ಮಾಡ್ಕೊಂಡ್ ಬಂದೆ. ಹೀಗೆ ನಡೀತಾ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು. ಇನ್ನು ನಾನು ಎಷ್ಟು ಜೊತೆ ಕೆಲಸ ಮಾಡಲಿಲ್ಲ,
ಸುದೀಪ್ ಸರ್ ಜೊತೆ ಕೆಲಸ ಮಾಡಿಲ್ಲ, ಇನ್ನು ಶಿವಣ್ಣ ಜೊತೆ ದರ್ಶನ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಸ್ವಲ್ಪ ಕೆಲಸ ಮಾಡ್ಬೇಕು. ನಮ್ ಕಡೆಯಿಂದ ಆಶಿಸ್ತೀವಿ ಆದಷ್ಟು ಬೇಗ ನಿಮ್ಮೆಲ್ಲಾ ಕನಸುಗಳು ನನಸಾಗ್ಲಿ, ಅವ್ರಗಳ ಜೊತೆ ಎಲ್ಲ ಆಕ್ಟ್ ಮಾಡ್ಲಿ, ನಿಮ್ಮ ಆಸೆಗಳೆಲ್ಲ ಆದಷ್ಟು ಬೇಗ ಈಡೇರ್ಲಿ ಅಂತ ಕೇಳ್ಕೊಳ್ತೀವಿ. ಸೊ ಮತ್ತೆ ಇನ್ನೊಂದ್ ಸ್ವಲ್ಪ ವರ್ಷಗಳ ನಂತರ ಮತ್ತೊಂದಷ್ಟು ನಿಮ್ಮ ಒಂದು ಕನಸುಗಳು ನನಸಾಗಿದ್ರ ಜೊತೆ ಮತ್ತೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮ ಲೈಫ್ ನ ಸಿನಿಮಾ ಇದೇ ತರ ಓಡ್ತಾ ಇರಲಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಿಮಗೂ ಅಷ್ಟೇ, ಯಾವಾಗ್ಲೂ ಆರಾಮಾಗಿರಿ, ಸಂತೋಷವಾಗಿರಿ, ಸಾಧ್ಯವಾದಷ್ಟು ಒಳ್ಳೇದೇ ಮಾಡಿ, ಒಳ್ಳೇದೇ ಹರಿಸಿ, ನಾನು ಅಷ್ಟೇ ಹೇಳೋದು. ಸೊ ನೋಡೋಲ್ಲ ವೀಕ್ಷಕರೇ, ಇದಿಷ್ಟು ನಾನು ನನ್ನ ಲೈಫ್ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಅವ್ರ ಜೊತೆ ಮಾತುಕತೆ ಆಯ್ತು. ಸೊ ಅವ್ರ ಲೈಫ್ ನ ಒಂದಷ್ಟು ಘಟನೆಗಳನ್ನ ನಾನು ಶೇರ್ ಮಾಡ್ಕೊಂಡ್ವಿ. ಸೊ ಇದೇ ರೀತಿ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. BNTV, ಇದು ನಿಮ್ಮ ಧ್ವನಿ.